ಹೈಕೋರ್ಟ್ ಸಂಚಾರಿ ಪೀಠವನ್ನು ಶಿವಮೊಗ್ಗದಲ್ಲಿ ಸ್ಥಾಪಿಸುವಂತೆ ಕಳೆದ 8 ದಿನಗಳಿಂದ ಶಿವಮೊಗ್ಗ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಪ್ರತಿಭಟನೆ ನಡೆಸುತ್ತಿದೆ. ಇಂದು ಶಿವಮೊಗ್ಗ ಸಂಸದರಾದ ಬಿ.ವೈ. ರಾಘವೇಂದ್ರ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ರಾಷ್ಟ್ರಭಕ್ತ ಬಳಗದ ಸಂಸ್ಥಾಪಕರಾದ ಕೆ.ಎಸ್. ಈಶ್ವರಪ್ಪ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಶಾಸಕರು, ಸಂಸದರು, ನಿಮ್ಮಗಳ ಹೆಸರು ಆ ಬಿಲ್ಡಿಂಗ್, ಟ್ರೈನ್ ಇರ್ಬೋದು, ಈಗ ಏರೋಪ್ಲೇನ್ ಅನ್ನು ಕೊಟ್ಟರು. ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಅದಕ್ಕೆ ಶಿವಮೊಗ್ಗದ ಎಲ್ಲ ತಾಯಂದರಿಗೆ ಮತ್ತೆಲ್ಲ ಸಹೋದರರು. ಮೊದಲಿಗೆ ಮಾತನಾಡಿದ ಎಂಪಿ ರಾಘವೇಂದ್ರ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರೀತಿಯಲ್ಲಿ ಮಧ್ಯ ಕರ್ನಾಟಕಕ್ಕೂ ನ್ಯಾಯ ಕೊಡಿ. ಮಧ್ಯ ಕರ್ನಾಟಕಕ್ಕೆ ಶಿವಮೊಗ್ಗ ಸೂಕ್ತವಾದ ಸ್ಥಳವಾಗಿದೆ. ಶಿವಮೊಗ್ಗದಲ್ಲೇ ಹೈಕೋರ್ಟ್ ಪೀಠ ಸ್ಥಾಪನೆಗೆ ನಾನು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು. ಹೈಕೋರ್ಟ್ ಪೀಠ ಆಗಬೇಕು ಅಂತ ಹೇಳಿ ಕಳೆದ 1 ತಿಂಗಳಿಂದ ನಮ್ಮ ಶಿವಮೊಗ್ಗದ ಎಲ್ಲ ವಕೀಲ ಸಂಘದ ಎಲ್ಲ ಪ್ರಮುಖರು, ಅಧ್ಯಕ್ಷ ಇರ್ಬೋದು, ಹೋರಾಟ ಸಮಿತಿಯ ಅಧ್ಯಕ್ಷ ಇರ್ಬೋದು, ದೊಡ್ಡ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇದಕ್ಕೆ ಇಡೀ ಜಿಲ್ಲೆ, ಈ ಕ್ಷೇತ್ರದ ಜನ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಸತ್ ಸದಸ್ಯನ ಇಷ್ಟೇ ನಾವು ಒತ್ತಾಯ ಮಾಡೋದು, ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕ ನ್ಯಾಯ ಸಿಗಬೇಕು ಮತ್ತು ಅನೇಕ ಹೋರಾಟಗಳಿಗೆ ಹೆಸರಾದಂಥ ಶಿವಮೊಗ್ಗ ಮತ್ತು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಮಲೆನಾಡು ಜಿಲ್ಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾನೇ ಬರ್ತಾ ಇದೆ. ಹಾಗಾಗಿ ನ್ಯಾಯ ಎಲ್ಲ ಕಕ್ಷಿದಾರರಿಗೂ ಕೂಡ ಅತ್ಯಂತ ಹಗುರವಾಗಿ ಸಿಗುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅಂದರೆ ಯಾವ ರೀತಿ ಗುಲ್ಬರ್ಗ ಮತ್ತು ಧಾರವಾಡ ಪೀಠದಲ್ಲಿ ಮಾಡಿದ್ದಾರೆ, ಆ ರೀತಿ ನಮ್ಮ ಮಧ್ಯ ಕರ್ನಾಟಕದಿಂದ ಅಕ್ಕಪಕ್ಕದ ಜಿಲ್ಲೆಗಳನ್ನು ಜೋಡಿಸಿ ಇಲ್ಲಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಮತ್ತು ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಜಾಗ ಇದೆ. ಶಿವಮೊಗ್ಗ ಅವರಂಥ ಮುಖ್ಯಮಂತ್ರಿ 1ನೇ ತಾರೀಕು ಬರ್ತಾ ಇದ್ದಾರೆ. ಹಾಗಾಗಿ ಜಾಗವನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಪ್ರಪೋಸಲನ್ನು ಕಳಿಸ್ಕೊಡ್ಬೇಕು. ದೆಹಲಿ ಮಟ್ಟದಲ್ಲಿ ಏನು ಫಾಲೋಅಪ್ ಮಾಡಬೇಕು, ಅಲ್ಲೂ ಕೂಡ ನಿಮ್ಮ ಸಹಕಾರ ಇರಲಿ ರಾಜ್ಯ ಸರ್ಕಾರದ್ದು. ನಾವು ಕೂಡ ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ. ನಂತರ ಮಾತನಾಡಿದ ಮಾಜಿ ಡಿ.ಸಿ.ಎಂ ಕೆ.ಎಸ್. ಈಶ್ವರಪ್ಪ, ಮುಖ್ಯಮಂತ್ರಿಗಳು ಬೇಕಾದರೆ ಸಮುದ್ರಕ್ಕೆ ಹೋಗಿ ಬೀಳಲಿ, ಆದರೆ ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗದಲ್ಲೇ ಸ್ಥಾಪನೆ ಆಗದಿದ್ದರೆ ಇವರು ಮುಂದಿನ ಮುಖ್ಯಮಂತ್ರಿಯಾಗಿ ಉಳಿಯುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದರು. ಶಿವಮೊಗ್ಗಕ್ಕೆ 1ನೇ ತಾರೀಕು ಬರ್ತಾರಂತೆ, ಅವ್ರು ಮುಖ್ಯಮಂತ್ರಿಯಾಗೇ ಬರಲಿ ಅಂತ ನನ್ನ ಆಸೆ, ನಂದೇನು ಅಭ್ಯಂತರ ಇಲ್ಲ. ಬರೋಂಥ ಸಂದರ್ಭದಲ್ಲಿ ಕನಿಷ್ಠ ಶಿವಮೊಗ್ಗಕ್ಕೆ ಬಂದಾಗ ಆದರೂ ಕೂಡ ಸಂಚಾರಿ ನ್ಯಾಯಪೀಠವನ್ನ ಶಿವಮೊಗ್ಗದಲ್ಲಿ ಮಾಡ್ತೇನೆ ಅಂತ ಘೋಷಣೆ ಮಾಡಲೇಬೇಕು. ಇದು ನಮ್ಮ ಒತ್ತಾಯ. ಅತಿ ಹೆಚ್ಚು ಕೇಸ್ಗಳು ಇಲ್ಲೇ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಮಂಗಳೂರು ಹೋಗ್ತೀನಿ ಅಂತ ಹೇಳಿದ್ರು, ಸಮುದ್ರಕ್ಕೆ ಹೋಗ ಬಿಟ್ಟು ಸಾಯಿರಿ ಅಂತ ಹೇಳ್ಬೇಕಷ್ಟೇ ಪಕ್ಕದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾವ ಕಾರಣಕ್ಕೂ ಕೂಡ ಶಿವಮೊಗ್ಗಕ್ಕೆ ಈ ಪೀಠ ಬರಲೇಬೇಕು. ನಾನು ಮಾತು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಕೇಂದ್ರದಲ್ಲಿ ಹೋಗಿ ನೀವು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡ್ ಬರ್ಬೋದು, ಆದ್ರೆ ಶಿವಮೊಗ್ಗದ ಸಂಚಾರಿ ಪೀಠ ತಪ್ಪಿಸಿದ್ರೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಕಳ್ಕೊಳ್ತೀರಿ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ.